ಸಿಎಂ ಸಿದ್ದರಾಮಯ್ಯ ಅವರ ಮನೆಯಲ್ಲಿ ಸಚಿವರಿಗೆ ಬ್ರೇಕ್ಫಾಸ್ಟ್ ನೀಡಲಾಗ್ತಾ ಇದೆ. ಸಿದ್ದು ನಿವಾಸ ಕಾವೇರಿಯಲ್ಲಿ ಉಪಹಾರ ಕೂಟ ಆಯೋಜಿಸಲಾಗಿದೆ. ಸಿಎಂ ಸಿದ್ದರಾಮಯ್ಯ ಮನೆಯಲ್ಲಿ ಸಚಿವರಿಗೆ ಬ್ರೇಕ್ಫಾಸ್ಟ್ ಆಯೋಜಿಸಲಾಗಿದೆ. ಸಿದ್ದು ನಿವಾಸ ಕಾವೇರಿಯಲ್ಲಿ ಉಪಹಾರ ಕೂಟ ಆಯೋಜಿಸಿರೋದು. ಸಚಿವರಿಗೆ ಉಪಹಾರ ಕೂಟವನ್ನು ಸಿದ್ದರಾಮಯ್ಯ ಅವರು ಆಯೋಜಿಸಿದ್ದಾರೆ. ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಭಾಗಿಯಾಗ್ತಿದ್ದಾರೆ. ನಿನ್ನೆ ರಾತ್ರಿಗೆ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಬ್ರೇಕ್ಫಾಸ್ಟ್ ಸಭೆ ಬಳಿಕ ಸುದ್ದಿಗೋಷ್ಠಿಯನ್ನ ನಡೆಸಲಿರುವ ಸಿದ್ದರಾಮಯ್ಯ. ಇನ್ನು ಸುದ್ದಿಗೋಷ್ಠಿಯಲ್ಲಾದರೂ ರಾಜೀನಾಮೆಯ ನಿರ್ಧಾರ ಪ್ರಕಟಿಸ್ತಾರಾ ಅನ್ನುವ ಪ್ರಶ್ನೆ ದಟ್ಟವಾಗಿದೆ. ಯಾವಾಗ ಕಾಂಗ್ರೆಸ್ 2023ರಲ್ಲಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿತೋ ಅಲ್ಲಿಂದ ಇಲ್ಲಿವರೆಗೂ ಕೂಡ, ಅದರಲ್ಲೂ ಸುಮಾರು 6 ತಿಂಗಳ ಹಿಂದಿನಿಂದಲಂತೂ ಅಧಿಕಾರದ ಹಸ್ತಾಂತರದ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇತ್ತು. 50-50 ಅನುಪಾತದ ಅಡಿಯಲ್ಲಿ ಅಧಿಕಾರದ ಹಂಚಿಕೆ ಹಸ್ತಾಂತರ ಆಗಬೇಕು ಅಂತ ಸಂಬಂಧಪಟ್ಟ ಹಾಗೆ ಕನಕಪುರ ಬಂಡೆ ಟ್ರಬಲ್ ಶೂಟರ್ ಹಲವಾರು ದೇವಾಲಯಗಳಿಗೂ ಕೂಡ ವಿಸಿಟ್ ಮಾಡಿದ್ರು, ಟೆಂಪಲ್ ರನ್ಗಳನ್ನು ಮಾಡಿದ್ರು. ಪ್ರಯತ್ನಗಳು ಫಲ ಕೊಡದೇ ಇದ್ರು, ಪ್ರಾರ್ಥನೆಗಳು ಫಲ ಕೊಡ್ತಾವೆ ಅಂತ ಒಂದು ರೀತಿ ಪಟ್ಟಿಡಿದು ನಿಂತಿದ್ರು ಶಿಸ್ತಿನ ಸಿಪಾಯಿ. ಅದಾದ ನಂತರದಲ್ಲಿ ಸಿದ್ದರಾಮಯ್ಯ ಅವರು ಕೂಡ ರಾಜೀನಾಮೆ ಕೊಡ್ತಾರಾ ಇಲ್ವಾ ಅನ್ನುವಂಥ ಸಂಶಯಗಳಿತ್ತು. ಯಾಕಂತ ಹೇಳಿದ್ರೆ ಅವರು ಕೂಡ ಹೈಕಮಾಂಡ್ ನಿರ್ಧಾರವೇ ಫೈನಲ್ ಅನ್ನೋದಾಗಿ ಮಾತ್ರ ಹೇಳ್ತಿದ್ರೆ ಹೊರತಾಗಿ ರಾಜೀನಾಮೆಯ ವಿಚಾರವನ್ನ ಮಾತ್ರ ಎಲ್ಲೂ ಕೂಡ ಹೇಳ್ತಾ ಇರಲಿಲ್ಲ. ಇಷ್ಟೆಲ್ಲ ಬೆಳವಣಿಗೆ ನಂತರ ಹೈಕಮಾಂಡ್ನ ಬಳಿ ಹೋಗಿದ್ರು, ಮಾತುಕತೆ ಆಯಿತು. ತದನಂತರದಲ್ಲಿ ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಸಿದ್ದರಾಮಯ್ಯ ಅವರು. ಈ ಹಿಂದೆ ಕೂಡ ಬಹಳಷ್ಟು ಔತಣಕೂಟಗಳನ್ನು ತಮ್ಮ ಆಪ್ತ ಸಚಿವರಿಗೆ, ಶಾಸಕರನ್ನ ಕರೆಯೋದ್ರ ಮೂಲಕ ಕೊಟ್ಟಿದ್ರು. ಈಗಾಗಲೇ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸಿದ್ದರಾಮಯ್ಯ ಅವರ ಆಪ್ತ ಕಾನೂನು ಸಲಹೆಗಾರ ಪೊನ್ನಣ್ಣ ಅವರು ಕೂಡ ಈಗ ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ಬರ್ತಿದ್ದಾರೆ. ಆ ಒಂದು ಘಟನೆಯಲ್ಲಿ ಅಥವಾ ಆ ಒಂದು ಸ್ಥಳದಲ್ಲಿ ಎಷ್ಟರ ಮಟ್ಟಿಗೆ ಬಿಗಿ ಭದ್ರತೆ ಇದೆ ಗಮನಿಸ್ತಾ ಇದ್ದೀರಿ. ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಈಗಾಗಲೇ ಬ್ಯಾರಿಕೇಡ್ ಹಾಕೋದ್ರ ಮೂಲಕ ಯಾವುದೇ ಸಮಸ್ಯೆಗಳಾಗಬಾರ್ದು, ಗೊಂದಲಗಳಿಗೆ ಎಡೆ ಮಾಡಿಕೊಡಬಾರ್ದು ಅನ್ನುವಂಥ ಕಾರಣಕ್ಕೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸದ ಬಳಿ, ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸದ ಬಳಿಯೂ ಕೂಡ ಬ್ಯಾರಿಕೇಡ್ ಹಾಕೋದ್ರ ಮೂಲಕ ಈಗಾಗಲೇ ಬಿಗಿ ಭದ್ರತೆಯನ್ನ ಏರ್ಪಡಿಸಲಾಗಿದೆ. ಸಂಪುಟ ಸಹೋದ್ಯೋಗಿಗಳಿಗೆ ಸಿಎಂ ಉಪಹಾರ ಕೂಟವನ್ನ ಆಯೋಜಿಸಿದ್ದಾರೆ. ಬೆಂಗಳೂರಿನ ಕಾವೇರಿ ನಿವಾಸದಲ್ಲಿ ಸಿಎಂ ಬ್ರೇಕ್ಫಾಸ್ಟ್ ಆಯೋಜಿಸಿರೋದು. ಸಂಪುಟ ಸಹೋದ್ಯೋಗಿಗಳಿಗೆ ಸಿಎಂ ಉಪಹಾರ ಕೂಟವನ್ನ ಆಯೋಜಿಸಿದ್ದಾರೆ. ಬೆಂಗಳೂರಿನ ಕಾವೇರಿ ನಿವಾಸದಲ್ಲಿ ಸಿಎಂ ಬ್ರೇಕ್ಫಾಸ್ಟ್ ಆಯೋಜಿಸಿರೋದು. ಈ ಬ್ರೇಕ್ಫಾಸ್ಟ್ ನಲ್ಲಿ ಇಡ್ಲಿ, ವಡೆ, ಚಟ್ನಿ, ಪೂರಿ, ಸಾಗು, ಕೇಸರಿ ಬಾತ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸಿಎಂ ಸಿದ್ದು ರಾಜೀನಾಮೆಯ ಮುನ್ನ ಸಚಿವರಿಗೆ ಕೊಡ್ತಾ ಇರುವಂತಹ, ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದುಕೊಂಡು ಕೊಡ್ತಿರುವಂತಹ ಕೊನೆಯ ಬ್ರೇಕ್ಫಾಸ್ಟ್ ಆದರೂ ಆಗಬಹುದು. ಇವತ್ತು ಲೋಕಭವನಕ್ಕೆ ಹೋಗ್ತಾರೆ, ರಾಜೀನಾಮೆ ಪತ್ರವನ್ನ ಕೊಡುವ ಸಾಧ್ಯತೆ ಇದೆ. ಒಂದು ಕಡೆ ಗೆಹ್ಲೋಟ್ ಅವರಿಲ್ಲ, ನಿನ್ನೆ ರಾತ್ರಿಯೇ ಅವರು ಇಂದೋರ್ಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಏನಾಗತ್ತೆ ಅನ್ನುವಂಥ ಕುತೂಹಲ ಇದೆ. ಅಹಿಂದ ನಾಯಕ ಏನಾದರೂ ಹಿಡಿದ್ರೆ ನಾವು ಅದನ್ನು ಒಪ್ಪಿಕೊಳ್ಳೋದಿಲ್ಲ ಅಂತ ಅವರ ಆಪ್ತ ವಲಯದ ಸಚಿವರು, ಶಾಸಕರು ಈಗಾಗಲೇ ಬಿಗಿಪಟ್ಟನ್ನ ಹಿಡಿದು ಕುಳಿತಿದ್ದಾರೆ. ಒಂದು ಹೆಜ್ಜೆ ಮುಂದೋಗಿ ಇಫ್ ಇನ್ ಕೇಸ್ ಚೇಂಜ್ ಆಗಲೇಬೇಕು ಅಂತ ಹೇಳಿದ್ರೆ ಶಾಸಕಾಂಗ ಸಭೆಯನ್ನ ಕರಿಬೇಕು. ಅದಾದ ನಂತರದಲ್ಲಿ ಒಂದು ರೀತಿ ವೋಟ್ ಹಾಕ್ಲಿ ಅಥವಾ ನಮ್ಮ ಅಭಿಪ್ರಾಯ ಏನಿದೆ ಸಹಿ ಸಂಗ್ರಹವನ್ನ ಮಾಡಿಕೊಳ್ಳಿ ಅನ್ನೋದು. ಅದರ ಜೊತೆಗೆ ಪರಮೇಶ್ವರ್ ಅವರನ್ನ ನಾವು ಮುಂದೆ ಬಿಡ್ತೀವಿ ಅಥವಾ ಅವರ ಹೆಸರನ್ನ ಕೂಡ ಕನ್ಸಿಡರ್ ಮಾಡಿ ಅನ್ನುವಂಥ ರೀತಿಯಲ್ಲಿ ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ಬಟ್ ಹೈಕಮಾಂಡ್ ನಿರ್ಧಾರವೇ ಕೈ ಪಕ್ಷದಲ್ಲಿ ಅಂತಿಮ ನಿರ್ಧಾರ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ರು, ಸಿದ್ದರಾಮಯ್ಯ ಅವರು ಮಾತ್ರ ಮೌನ ವಹಿಸಿರೋದು ಗೊತ್ತಾಗ್ತಾ ಇದೆ. ಈ ಹಿಂದಿನಿಂದಲೂ ಕೂಡ ಸಿಎಂ ಬದಲಾವಣೆ ನಿಶ್ಚಿತ ಅನ್ನುವಂಥ ವಿಚಾರವೂ ಕೂಡ ಆಗಾಗ ತಳಕಾಕೊಳ್ತಾ ಇತ್ತು. ಇದನ್ನ ಡೈರೆಕ್ಟ್ಲಿ ಈ ಹಿಂದೆ ಕೂಡ ರಾಜಣ್ಣ ಅವರು ಹೇಳಿದ್ರು. ಅಂದ್ರೆ ಕೆಎನ್ ರಾಜಣ್ಣ ಅವರು ಈ ಹಿಂದೆ ಹೇಳಿದಂತ ಸಂದರ್ಭದಲ್ಲೂ ಕೂಡ ಉಚ್ಚಾಟನೆಯಾದ್ರು. ಅದೇನೇ ಇದ್ರು ಕೂಡ ಮೇಯಿಂದ ಶುರುವಾಯಿತು, ಮೇ ಕ್ರಾಂತಿಯಿಂದ ಶುರುವಾಗಿ
ಈಗ ಮತ್ತೆ 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 ಬದಲಾವಣೆ ಆಗಲೇಬೇಕು ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ. ಆದರೆ ಇಲ್ಲಿವರೆಗೂ ಕೂಡ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದು ಸಂಪುಟ ಪುನರ್ರಚನೆ ಆಗಬಹುದು ಅಥವಾ ರೀಶಫಲ್ ಆಗಬಹುದು ಅಂತ. ಈಗ ಬಹಳ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋದಕ್ಕಿಂತ ಮುಂಚೆ ಅವರ ಸಂಪುಟದಲ್ಲಿ ಅಥವಾ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರನ್ನ ಶಾಸಕರನ್ನ ಕರೆದು ಔತಣಕೂಟವನ್ನ ಅಥವಾ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಿದ್ದಾರೆ. ಇಡ್ಲಿ, ವಡೆ, ಚಟ್ನಿ, ಪೂರಿ ಸಾಗು, ಕೇಸರಿ ಬಾತ್ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಈ ಹಿಂದೆ ಕೂಡ ತಮ್ಮ ಕುರ್ಚಿ ಅಲಗಾಡ್ತಿದೆ ಅಂತ ಅರ್ಥಕೊಂಡ ನಂತರದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆಯೋದು, ಡಿನ್ನರ್ ಪಾರ್ಟಿಗಳನ್ನು ಆಯೋಜಿಸೋದು ಇದೇನು ಹೊಸದಲ್ಲ. ಸರ್ವೇ ಸಾಮಾನ್ಯವಾಗಿ ಕೈಪಾಳ್ಯದಲ್ಲಿ ನಾವು ನೋಡ್ಕೊಂಡೇ ಬಂದಿದ್ದೀವಿ. ಮನೆಯಲ್ಲಿ ಊಟ ಮಾಡೋದಕ್ಕಿಂತ ಹೆಚ್ಚಾಗಿ ಶಾಸಕರ ಜೊತೆ ಸಚಿವರ ಜೊತೆ ಊಟ ಮಾಡಿದ್ದೇ ಹೆಚ್ಚು. ಅಂದ್ರೆ ರಾಜಕೀಯ ಬೆಳವಣಿಗೆಯ ಕುರಿತಾಗಿ ಮಾತನಾಡೋದು ಅಥವಾ ಸಿದ್ದರಾಮಯ್ಯ ಅವರ ಬದಲಾವಣೆಯ ವಿಚಾರ ಬಂದ್ರೆ ಯಾವ ರೀತಿ ನಾವು ಬ್ಯಾಟ್ ಬೀಸಬೇಕು, ಯಾವ ರೀತಿ ಸಮರ್ಥನೆಯನ್ನ ಮಾಡ್ಕೊಳ್ಬೇಕು ಅನ್ನುವಂಥ ವಿಚಾರ ಸದ್ದು ಮಾಡ್ತಾ ಇತ್ತು. ಈಗ ಸಿದ್ದರಾಮಯ್ಯ ಅವರ ರಾಜೀನಾಮೆಯ ಮುನ್ನ ಸಚಿವರಿಗೆ ಬ್ರೇಕ್ಫಾಸ್ಟ್ ಕೊಡೋದಕ್ಕೆ ಮುಂದಾಗ್ತಿದ್ದಾರೆ. ಇನ್ನು ಈಗಾಗಲೇ ಹಲವಾರು ಅಂದರೆ ಯಾರ್ಯಾರಿಗೆ ಆಹ್ವಾನ ಹೋಗಿದ್ಯೋ ಅವರೆಲ್ಲರೂ ಕೂಡ ಆಗಮಿಸ್ತಿದ್ದಾರೆ. ಅಲ್ಲಿ ಪೊಲೀಸ್ ಸಿಬ್ಬಂದಿ ವರ್ಗದವರು ಕೂಡ ಏನು ಬಿಗಿ ಬಂದೋಬಸ್ತನ್ನು ಮಾಡಿಕೊಳ್ಳಲಾಗಿದೆ. ಇಲ್ಲಿವರೆಗೂ ಕೂಡ ಈ ಬದಲಾವಣೆಯ ವಿಚಾರ, ನಾಯಕತ್ವ ಬದಲಾವಣೆಯ ವಿಚಾರ ಇದೆಯಲ್ಲ, ಎಲ್ಲೂ ಕೂಡ ಓಪನ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿಲ್ಲ. ಬಹಳ ಪ್ರಮುಖವಾಗಿ ಅಲ್ಲಲ್ಲಿ ಮಾತುಕತೆ ಆಗ್ತಿದೆ ಅಥವಾ ಅಲ್ಲಲ್ಲಿ ಕೆಲ ನಾಯಕರುಗಳು ಮಾತ್ರ ಈ ಬದಲಾವಣೆಯನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ ಅಥವಾ ಬದಲಾವಣೆ ಸಾಧ್ಯ ಇಲ್ಲ ಅಂತ ಸುರ್ಜೇವಾಲಾ ಅವರು ಎಲ್ಲೋ ಒಂದು ಕಡೆ ಗೊತ್ತಾಗದ ರೀತಿಯಲ್ಲಿ ಅಥವಾ ಮತ್ತಷ್ಟು ಚರ್ಚೆಗಳು ತಾರಕಕ್ಕೇರೋದು ಬೇಡ ಅನ್ನುವಂಥ ರೀತಿಯಲ್ಲಿ ಎಲ್ಲೋ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಬಟ್ ಯಾರೊಬ್ಬರು ಕೂಡ ಇದಕ್ಕೆ ಚರ್ಚೆ ಮಾಡೋದಕ್ಕಾಗಲಿ ಅಥವಾ ನಮ್ಮ ನಾಯಕರೇ ಮುಂದುವರಿಬೇಕು, ಕಾಂಗ್ರೆಸ್ನ ಭವಿಷ್ಯ ಏನು, ಮುಂದಿನ ದಿನದಲ್ಲಿ 2029ಕ್ಕೆ ಲೋಕಸಭಾ ಎಲೆಕ್ಷನ್ ಇದೆ, ಆ ಸಂದರ್ಭವನ್ನ ನೋಡಿಕೊಂಡು ಹೈಕಮಾಂಡ್ ಈಗ ರಾಜ್ಯಸಭಾ ಸದಸ್ಯರಿಗೆ ಏನು ಎಲೆಕ್ಷನ್ ನಡೆಯುತ್ತೆ ಅಲ್ಲಿಗೆ ಸಿದ್ದರಾಮಯ್ಯ ಅವರನ್ನ ಆಹ್ವಾನ ಕೊಟ್ಟಿದ್ದಾರೆ. ಜೊತೆಗೆ ಅವರ ಮಗ ಯತೀಂದ್ರ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನ ನೀಡುವಂತಹ ಕೆಲವೊಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಅಂತ. ಯಾವುದಕ್ಕೂ ನನಗೆ ಸಮಯಾವಕಾಶ ಬೇಕು ಅನ್ನೋದಾಗಿ ಸಿದ್ದರಾಮಯ್ಯ ಅವರು ಕೇಳ್ಕೊಂಡು ಬಂದಿದ್ದಾರೆ. ಬಟ್ ಯಾವುದೇ ಒಪಿನಿಯನ್ ಅನ್ನ ಇಲ್ಲಿವರೆಗೂ ಕೂಡ ಹೇಳಿಲ್ಲ. ನಿನ್ನೆಯೂ ಕೂಡ ವಿಧಾನಸೌಧದಲ್ಲಿ ಜವಾಹರ್ಲಾಲ್ ನೆಹರು ಅವರ ಏನು 63ನೇ ವರ್ಷದ್ದು ಏನು ಪುಣ್ಯತಿಥಿ ಕಾರ್ಯ ಇತ್ತು. ಆ ಸಂದರ್ಭದಲ್ಲೂ ಕೂಡ ಭಾಗಿಯಾಗಿದ್ರು. ಮಾಧ್ಯಮದವರು ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಲ್ಲ. ಎಲ್ಲದಕ್ಕೂ ಕೂಡ ನಾಳೆ ಉತ್ತರ ಸಿಗತ್ತೆ ಅಂದ್ರು. ಈಗ ಕಾಯ್ತಾ ಇರೋದಿಷ್ಟೇ, ಪ್ರೆಸ್ ಮೀಟ್ ಎಷ್ಟೊತ್ತಿಗಾಗತ್ತೆ, ಅಲ್ಲೇನಾದರೂ ರಾಜೀನಾಮೆಯ ವಿಚಾರವನ್ನ ಮಾತನಾಡ್ತಾರಾ? ಯಾಕಂದ್ರೆ ಇಲ್ಲಿವರೆಗೂ ಎಲ್ಲವೂ ಕೂಡ ಊಹಾಪೋಹ ಅನ್ನೋದಕ್ಕಿಂತ ಹೆಚ್ಚಾಗಿ ಬೆಳವಣಿಗೆ ಆಗಿದ್ರು ಯಾರೊಬ್ಬ ನಾಯಕರು, DCM ಶಿವಕುಮಾರ್ ಆಗಿರಬಹುದು ಅಥವಾ CM ಸಿದ್ದರಾಮಯ್ಯ ಅವರಾಗಿರಬಹುದು, ನೇರವಾಗಿ ಹೌದು ರಾಜೀನಾಮೆಯನ್ನು ಕೊಡ್ತೀನಿ ಅಥವಾ CM ಬದಲಾವಣೆ ಖಂಡಿತ, ಈ ವಿಚಾರವನ್ನ ಒಂದು ರೀತಿ ಕಡ್ಡಿ ತುಂಡಾಗುವ ರೀತಿಯಲ್ಲಿ ಹೇಳಲಿಲ್ಲ. ಹಾಗಾಗಿ ಕಾಯ್ತಾ ಇದ್ದಾರೆ ಸುದ್ದಿಗೋಷ್ಠಿ ನಡೆಯೋದೆಷ್ಟೊತ್ತಿಗೆ, ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ನಂತರದಲ್ಲಿ ಸುದ್ದಿಗೋಷ್ಠಿ ಆಗತ್ತಾ ಅಂತ. ಈಗಾಗಲೇ ಹಲವಾರು ಶಾಸಕರು ಹಾಗೆ ಸಚಿವರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಆಗಮಿಸ್ತಿದ್ದಾರೆ. ಇನ್ನು ಬೆಂಗಳೂರಿನ ಕಾವೇರಿ ನಿವಾಸದಲ್ಲಿ CM ಬ್ರೇಕ್ಫಾಸ್ಟ್ ಅನ್ನು ಆಯೋಜಿಸಿರುವ ಸಲುವಾಗಿ ಶಾಸಕರು ಸಚಿವರು ಬರ್ತಾ ಇದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಘವೇಂದ್ರ ಹಾಗೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ರೂಪೇಶ್. ದೂರವಾಣಿ ಅಂದ್ರೆ ನೇರ ಸಂಪರ್ಕದ ಮೂಲಕ ಅಲ್ಲೇ ಇದ್ದಾರೆ ನಿವಾಸದ ಹತ್ರನೇ. ಹೇಗಿದೆ ಬೆಳವಣಿಗೆ, ಯಾವ್ಯಾವ ಸಚಿವರು ಶಾಸಕರು ಬರ್ತಾ ಇದ್ದಾರೆ, ಏನಿದೆ ಅಪ್ಡೇಟ್ಸ್ ರೂಪೇಶ್ ಹಾಗೆ ರಾಘವೇಂದ್ರ? ಡಯಾನಾ, ಈಗ CM ನಿವಾಸದಲ್ಲಿ ಒಂದಿಷ್ಟು ಕ್ಷಿಪ್ರ ಬೆಳವಣಿಗೆಗಳಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ CM ನಿವಾಸಕ್ಕೆ ಟಿಫಿನ್ ಮೀಟಿಂಗ್ ಕರೆದಿತ್ತು. ಈ ಮೀಟಿಂಗಿಗೆ ಸಾಕಷ್ಟು ಜನ ಸಚಿವರುಗಳು ಕೂಡ ಬರ್ತಾ ಇದ್ದಾರೆ. ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಮಾಡಲಾಗ್ತಾ ಇದೆ. ಹೀಗಾಗಿ ಈ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮೊಂದಿಗೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರ್ತಕ್ಕಂಥ ರಾಘವೇಂದ್ರ ಅವರಿದ್ದಾರೆ. ನಮಸ್ತೆ. ಈಗ ಒಟ್ಟಾರಾಗಿ CM ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗ್ತಾ ಇದೆ, ಎಲ್ಲ ಏನು ಚಿತ್ರಣ ಅಂತ ಹೇಳಿ? ಏನು CM ನಿವಾಸ ಕಾವೇರಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅಂದರೆ ಅವರ ಅಭಿಮಾನಿಗಳು ಸಹ ಬಂದಿದ್ದಾರೆ. ಜೊತೆಗೆ ಇವತ್ತು ಬರೀ ಸಚಿವರಿಗೆ ಮಾತ್ರ ಅವರು ಆಹ್ವಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಯಾಕಂದರೆ CM ಅವರು ಇವತ್ತು ರಾಜೀನಾಮೆಯನ್ನು ಕೊಡ್ತಾರೆ. ರಾಜೀನಾಮೆ ಕೊಡೋಕ್ಕೂ ಮುನ್ನ ತಮ್ಮ ಕ್ಯಾಬಿನೆಟ್ನ ಸಹೋದ್ಯೋಗಿಗಳಿಗೆ ಒಂದು ಉಪಹಾರ ಕೂಟವನ್ನು ಏರ್ಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಉಪಹಾರ ಕೂಟವನ್ನು ಏರ್ಪಡಿಸಿದ್ದಾರೆ. ಇಲ್ಲಿ ಸಾಕಷ್ಟು ಕೆಲವೊಂದಿಷ್ಟು ಡೆವಲಪ್ಮೆಂಟ್ಗಳು ಸಹ ನಡೆಯುವ ಸಾಧ್ಯತೆಗಳಿದೆ. ಯಾಕಂದರೆ ಇಲ್ಲಿ DCM DK ಶಿವಕುಮಾರ್ ಅವರು ಸಹ ಬರ್ತಾರೆ.
DCM ಬಂದ ನಂತರ ಸುರ್ಜೇವಾಲ ಅವರು ಸಹ ಈ ಒಂದು ಉಪಹಾರ ಕೂಟಕ್ಕೆ ಆಗಮಿಸಿದ್ದಾರೆ. ಅವ್ರು ಬಂದ ನಂತರ ಉಪಹಾರ ಕೂಟ ಆದ ಬಳಿಕ ನಡೀತಕ್ಕಂತಹ ಒಂದು ಸಭೆ ಏನಿದೆ, ಆ ಸಭೆ ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ. ಯಾಕಂದ್ರೆ CM ಅವರು ಇವತ್ತು ರಾಜೀನಾಮೆಯನ್ನು ಕೊಡ್ತಾರೆ. ಆ ರಾಜೀನಾಮೆಯ ನಂತರ ನಡೀತಕ್ಕಂತಹ ಪ್ರೋಸೆಸ್ ಏನಿದೆ ಅದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ CM CLP ಸಭೆ ಇವತ್ತೇ ಆಗುತ್ತೆ, ನಾಳೆನೇ CM ಆಗ್ತಾರೆ ಅನ್ನೋ ಒಂದು ಮಾತುಗಳು, ವದಂತಿಗಳು ಏನಿದೆ ಅದ್ಯಾವುದು ಸಹ ಸತ್ಯ ಅಲ್ಲ. ಯಾಕಂದ್ರೆ ಇನ್ನ ಈ ಒಂದು CM ಪ್ರೋಸೆಸ್ ಏನಿದೆ ಇದು ದೊಡ್ಡ ಮಟ್ಟದಲ್ಲಿ ಲಾಂಗ್ ಪ್ರೋಸೆಸ್ ಆಗಿದೆ. ಯಾಕಂದ್ರೆ ದೆಹಲಿಯಲ್ಲಿ ನಡೀತಕ್ಕಂತಹ ಬೆಳವಣಿಗೆ, ದೆಹಲಿಯಲ್ಲಿ ನಡೀತಕ್ಕಂತಹ ಡೆವಲಪ್ಮೆಂಟ್ ಮಾತುಕತೆಗಳ ಪ್ರಕಾರ 8ನೇ ತಾರೀಕು ಏನು ರಾಜ್ಯಸಭಾ ಚುನಾವಣೆಗೆ ಏನು ನಾಮಿನೇಷನ್ ಏನಿದೆ, ಆ ನಾಮಿನೇಷನ್ ಪ್ರಕ್ರಿಯೆಗೆ 8ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಹೀಗಾಗಿ CM ಸಿದ್ದರಾಮಯ್ಯ ಅವರಿಗೆ ರಾಜ್ಯಸಭೆಗೆ ಬರೋದಕ್ಕೆ ಹೈಕಮಾಂಡ್ ನಾಯಕರು ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ನೀವು 8ನೇ ತಾರೀಕು ನಾಮಿನೇಷನ್ ಅನ್ನು ಫೈಲ್ ಮಾಡಿ ನಂತರ CM ಆಯ್ಕೆಯನ್ನ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಸಹ ಮಾತುಕತೆ ಆಗಿದೆ. ಯಾಕಂದ್ರೆ ಈ ಹಿಂದೆ ಬಿಜೆಪಿಯೂ ಸಹ ಬಿಹಾರದಲ್ಲಿ ಈ ಸ್ಟ್ರಾಟಜಿಯನ್ನ ಮಾಡಿತ್ತು. ನಿತೀಶ್ ಕುಮಾರ್ ಅವರನ್ನ ರಾಜೀನಾಮೆ ಕೊಟ್ಟಂತಹ ಸಂದರ್ಭದಲ್ಲಿ ಬಿಜೆಪಿ ಮಾಡುವಂತಹ ಸ್ಟ್ರಾಟಜಿಯನ್ನೇ ಕಾಂಗ್ರೆಸ್ ಕರ್ನಾಟಕದಲ್ಲೂ ಸಹ ಮಾಡ್ತಾ ಇದೆ ಅನ್ನೋ ಒಂದು ಮಾತುಗಳು ಸಹ ಕೇಳಿಬರ್ತಾ ಇರ್ತಕ್ಕಂಥದ್ದು. ಯಾವ ರೀತಿ ಬಿಜೆಪಿ ಹೈಕಮಾಂಡ್ ಸ್ಟ್ರಾಂಗ್ ಇದೆಯೋ ಅದೇ ರೀತಿ ನಾವು ಸಹ ಸ್ಟ್ರಾಂಗ್ ಇದೀವಿ ಅನ್ನೋದನ್ನ ತೋರಿಸ್ಕೋಬೇಕು ಅನ್ನೋದು ಕಾಂಗ್ರೆಸ್ನ ಹೈಕಮಾಂಡ್ನ ಒಂದು ಬೇಡಿಕೆ. ಹಾಗಾಗಿನೇ ಏಕಾಏಕಿ CM ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಡೋದಕ್ಕೆ ಸೂಚನೆಯನ್ನು ಕೊಟ್ಟಿದೆ. ಆ ಸೂಚನೆ ಮೇರೆಗೆ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟ ಮಾತಿನಂತೆ ನಾನು ರಾಜೀನಾಮೆಯನ್ನು ಕೊಟ್ಟೇ ಕೊಡ್ತೀನಿ ಅಂತ ಹೇಳ್ಬಿಟ್ಟು CM ಅವರು ಹಠಕ್ಕೆ ಬಿದ್ದಿದ್ದಾರೆ. ಅವರ ಆಪ್ತರು ಸಾಕಷ್ಟು ಮನವನ್ನು ಒಲಿಸ್ತಾರೆ. ನಾವಿದ್ದೀವಿ, ನಾವು ಸಹಿ ಸಂಗ್ರಹ ಮಾಡ್ತೀವಿ, ಹೈಕಮಾಂಡ್ ಜೊತೆ ಮಾತುಕತೆಯನ್ನು ನಡೆಸ್ತೀವಿ, ಯಾವುದೇ ಕಾರಣಕ್ಕೂ ಸಹ ನೀವು ರಾಜೀನಾಮೆಯನ್ನು ಕೊಡಬೇಡಿ ಅನ್ನೋ ನಿಟ್ಟಿನಲ್ಲಿ ಸಹ ಕೆಲವೊಂದಿಷ್ಟು ಒತ್ತಡವನ್ನು ಹೇಳ್ತಾರೆ. ಆದರೆ ಸಿದ್ದರಾಮಯ್ಯನವರು ಯಾವುದಕ್ಕೂ ಸಹ ಒಪ್ತಾ ಇಲ್ಲ. ನಾನು ಮಾತು ಕೊಟ್ಟಿದ್ದೀನಿ ರಾಹುಲ್ ಗಾಂಧಿ ಅವರಿಗೆ, ಆ ಮಾತಿನಂತೆ ನಡ್ಕೊಳ್ತೀನಿ, ನಾನು ಇವತ್ತು ರಾಜೀನಾಮೆಯನ್ನು ಸಲ್ಲಿಸ್ತೀನಿ ಅಂತ. ಒಂದು ರಾಜೀನಾಮೆ ಸಲ್ಲಿಸಬೇಕು ವಿಚಾರದಲ್ಲಿ ಈಗ ತೊಡಕಾಗಿರ್ತಕ್ಕಂಥದ್ದು ರಾಜ್ಯಪಾಲರ ವಿಚಾರ. ರಾಜ್ಯಪಾಲರು ಸದ್ಯಕ್ಕೆ ರಾಜ್ಯದಲ್ಲಿಲ್ಲ, ಅವರು ತಮ್ಮ ಪರ್ಸನಲ್ ವಿಚಾರವಾಗಿ ಹೊರ ರಾಜ್ಯಕ್ಕೆ ಹೋಗಿರ್ತಕ್ಕಂಥದ್ದು. ಅವ್ರು ಇವತ್ತು ಬರ್ತಾರೋ ಅನ್ನೋದ್ರ ಬಗ್ಗೆ ಸಹ ಕ್ಲಾರಿಟಿ ಇಲ್ಲ. ಆದರೆ ಒಬ್ರು CM ಅವರು ರಾಜೀನಾಮೆಯನ್ನು ಕೊಡಬೇಕಾದಂತಹ ಸಂದರ್ಭದಲ್ಲಿ ಖುದ್ದಾಗಿ ಅವರು ರಾಜ್ಯಪಾಲರಿಗೆ ರಾಜೀನಾಮೆ ಪತ್ರವನ್ನು ಕೊಡಬೇಕಾಗುತ್ತೆ. ಆಗ ಮಾತ್ರ ಅದು ಅಂಗೀಕಾರ ಆಗುತ್ತೆ. ಅಲ್ಲಿವರೆಗೂ ಸಹ ಅದು ಅಂಗೀಕಾರ ಆಗೋದಿಲ್ಲ. ಇವತ್ತು ರಾಜ್ಯಪಾಲರು ಬಂದ್ರೆ ಮಾತ್ರ ಅದು ಅಂಗೀಕಾರ ಆಗುತ್ತೆ. ಅವರು CMನ ಆಪ್ತ ಕಚೇರಿಗಳು ಸ್ಪಷ್ಟಪಡಿಸಿರುವ ಮುಖಾಂತರ ಅವರು ಏನೋ ತಮ್ಮ ರಾಜ್ಯಪಾಲರ ಪರ್ಸನಲ್ ಸೆಕ್ರೆಟರಿ ಏನಿದ್ದಾರೆ ಅವರಿಗೆ ರಾಜೀನಾಮೆ ಪತ್ರವನ್ನು ಕೊಡ್ತಾರೆ ಅಂತ ಹೇಳಲಾಗುತ್ತೆ. ಆದರೆ ಅದು ಯಾವುದೇ ಕಾರಣಕ್ಕೂ ಸಹ ಮಾನ್ಯತೆ ಆಗೋದಿಲ್ಲ. ರಾಜ್ಯಪಾಲರು ಬಂದ ನಂತರನೇ ಅದು ಅಂಗೀಕಾರ ಆಗ್ತಕ್ಕಂಥದ್ದು. ಈಗ ಸದ್ಯಕ್ಕೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತಾ ಇದೆ. ಅಲ್ಲಿ ಪೂರಿ, ಇಡ್ಲಿ, ವಡೆ, ಸಾಗು ಈ ರೀತಿ ನಾನಾ ಬಗೆಯ ತಿಂಡಿ ತಿನಿಸುಗಳನ್ನು CM ಅವರು ಅರೇಂಜ್ ಮಾಡಿದ್ದಾರೆ. ಈಗಾಗಲೇ ಕೆಲವೊಂದಿಷ್ಟು ಸಚಿವರು ಸಹ ಏನು ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ಆಗಮಿಸ್ತಾ ಇದ್ದಾರೆ. ಇದಾದ ಬಳಿಕ ನಡೀತಕ್ಕಂಥ ಡೆವಲಪ್ಮೆಂಟ್ ಬಹಳ ಮುಖ್ಯವಾಗಿದೆ ರೂಪೇಶ್. ನಿಜ, ಯಾಕಂತ ಹೇಳಿದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗ್ತಾ ಇದೆ, ಸಚಿವರುಗಳೆಲ್ಲೂ ಕೂಡ ಬರ್ತಾ ಇದ್ದಾರೆ. ಅದೇ ರೀತಿ ಈಗ CM ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ಬಳಿಕ ದೆಹಲಿಗೆ ಹೋಗ್ತಾರಂತೇಳಿ, ಈ ದೆಹಲಿ ಭೇಟಿ ಹಿನ್ನೆಲೆ ಅಥವಾ ದೆಹಲಿ ಭೇಟಿಯ ಇಲ್ಲ ಏನೇನಾಗಬಹುದು, ಯಾವ ರೀತಿಯಾಗಿ ಒಕ್ಕಲತನ ಸಿದ್ದರಾಮಯ್ಯನವರು ಹಾಕ್ಬಹುದು ಅಂತ ಹೇಳಿ? ಖಂಡಿತ ರೂಪೇಶ್, ಏನಂದ್ರೆ ಸಿದ್ದರಾಮಯ್ಯನವರು ಮೌನವಾಗಿದ್ದಾರೆ ಅಂದ್ರೆ ಏನು ಮಾಡ್ತಾ ಇಲ್ಲ ಅಂತ ಅಲ್ಲ, ಅವರು ತಮ್ಮ ಮೌನದಲ್ಲೇ ತಂತ್ರಗಾರಿಕೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಬಹಿರಂಗವಾಗಿರ್ತಕ್ಕಂಥದ್ದು. ಈಗೇನು ರಾಜೀನಾಮೆಯನ್ನು ಕೊಡ್ತಾರೆ, ಇವತ್ತು ಸಂಜೆ 6 ಗಂಟೆ ಮೇಲೆ ಅವರು ದೆಹಲಿಗೆ ನೇರವಾಗಿ ಹೋಗ್ತಾರೆ. ದೆಹಲಿಗೆ ಹೋಗ್ತಾ ಇರ್ತಕ್ಕಂತಹ ವಿಚಾರ ಇಷ್ಟೇ, ತನ್ನ ಆಪ್ತರು ತನ್ನನ್ನು ನಂಬ್ಕೊಂಡು ಬಂದಿರ್ತಕ್ಕಂಥವ್ರಿಗೆ ಯಾವುದೇ ಕಾರಣಕ್ಕೂ ಸಹ ಅನ್ಯಾಯ ಆಗಬಾರ್ದು. ಮತ್ತೆ ಒಂದು ಪಕ್ಷ DK ಶಿವಕುಮಾರ್ CM ಆಗಿದ್ದೆ ಆದಲ್ಲಿ ಆ ಕ್ಯಾಬಿನೆಟ್ ನಲ್ಲಿ ತನ್ನದೇ ಆಗಿರ್ತಕ್ಕಂತಹ ಪ್ರಾಬಲ್ಯ ಇರಬೇಕು, ತಮ್ಮ ಪುತ್ರನಿಗೂ ಸಹ ಒಂದು ಒಳ್ಳೆಯ ಅಧಿಕಾರ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಡಿಮ್ಯಾಂಡ್ಗಳನ್ನ ಈಗಾಗಲೇ ಈ ಮುಂಚೆನೂ ಸಹ DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರು ಮಾತುಕತೆಯ ವೇಳೆ ಕೆಲವೊಂದಿಷ್ಟು ಡಿಮ್ಯಾಂಡ್ಗಳನ್ನ CM ಅವರು ಇಟ್ಟಿದ್ದಾರೆ. ಅದಕ್ಕೆ DK ಶಿವಕುಮಾರ್ ಸಹ ಸ್ವಲ್ಪ ಮಟ್ಟಿಗೆ ಸಹಕರಿಸಿದ್ದಾರೆ, ಸ್ವಲ್ಪ ಮಟ್ಟಿಗೆ ಸಹಕರಿಸಿಲ್ಲ. ಹೀಗಾಗಿ ಅವರ ಒಂದು ಮಾತುಕತೆಯ ಸಂಪೂರ್ಣವಾಗಿ ಪೂರ್ಣಗೊಂಡಿಲ್ಲ. ಹೀಗಾಗಿ ಹೈಕಮಾಂಡ್ ಸಮ್ಮುಖದಲ್ಲೇ ತಮ್ಮ ಡಿಮ್ಯಾಂಡ್ಗಳನ್ನು ಈಡೇರಿಸಿಕೊಳ್ಳಲು ಇವತ್ತು ನೇರವಾಗಿ ದೆಹಲಿಗೆ ತೆರಳುತ್ತಾರೆ. ದೆಹಲಿಗೆ ತೆರಳಿ ಅಲ್ಲಿ ಕೆಲವೊಂದಿಷ್ಟು ಮಾತುಕತೆಯನ್ನು ನಡೆಸ್ತಾರೆ. ಏನು ಸಿದ್ದರಾಮಯ್ಯನ ನಂಬಿಕೊಂಡಿರ್ತಕ್ಕಂತಹ ಕೆಲವೊಂದಿಷ್ಟು ತುಂಬಾ ಪ್ರಮಾಣದಲ್ಲಿ ಈ ಕ್ಯಾಬಿನೆಟ್ ನಲ್ಲಿ ಸಿದ್ದರಾಮಯ್ಯನ ಆಪ್ತರೇ ಇರ್ತಕ್ಕಂಥ ಸಚಿವರು, ಅವ್ರು ಯಾರನ್ನೂ ಸಹ ಟಚ್ ಮಾಡಬಾರ್ದು, ಅವ್ರ ಖಾತೆಗಳನ್ನು ಸಹ ಟಚ್ ಮಾಡಬಾರ್ದು. DK ಶಿವಕುಮಾರ್ CM ಆದ್ರೆ ಅವರ ಆಡಳಿತಕ್ಕೆ ಯಾವುದೇ ಕಾರಣಕ್ಕೂ ಸಹ ಮೂಗು ತೂರಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೆಲವೊಂದು ಮೊದಲ ಡಿಮ್ಯಾಂಡ್ ಅನ್ನ ಇಡ್ತಾರೆ ಅಂತ ಹೇಳಲಾಗೈತೆ. ಮತ್ತೆ ತಾನು ಸೂಚಿಸಿರ್ತಕ್ಕಂತಹ ಕೆಲವೊಂದಿಷ್ಟು ಶಾಸಕರಿಗೆ ಈ ಕ್ಯಾಬಿನೆಟ್ ನಲ್ಲಿ ಮನೆಯನ್ನ ಹಾಕಬೇಕು ಅನ್ನೋದು ಸಿದ್ದರಾಮಯ್ಯನವರ 2ನೇ ಡಿಮ್ಯಾಂಡ್ ಇರ್ತದೆ. ಇನ್ನೊಂದು 3ನೇದು ಪುತ್ರನ ರಾಜಕೀಯ ಭವಿಷ್ಯವನ್ನು ಸಹ ಸಿದ್ದರಾಮಯ್ಯನವರು ನೋಡಬೇಕಾಗುತ್ತೆ. ಹೀಗಾಗಿ ಪುತ್ರನಿಗೆ ಒಳ್ಳೆಯ ಒಂದು ಸ್ಥಾನಮಾನವನ್ನು ಕೊಡಿಸೋದಕ್ಕೂ ಸಹ ಹೈಕಮಾಂಡ್ ಮುಂದೆ ಡಿಮ್ಯಾಂಡ್ ಅನ್ನು ಇಡ್ತಾರೆ. ಹೀಗಾಗಿ ಇವತ್ತೇ ಡೆಲ್ಲಿಗೆ ತೆರಳಿ ದೆಹಲಿಯಲ್ಲಿ ದೊಡ್ಡ ಮಟ್ಟದ ಮಾತುಕತೆಯನ್ನು ನಡೆಸ್ತಾರೆ. ನಂತರ CLP ಸಭೆ ನಡೀತಿದೆ. CLP ಸಭೆಯಲ್ಲಿ ಮಾಮೂಲಿ ಯಥಾವತ್ತಾಗಿ ಇದು ನಡೀತಿದೆ. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ ಕೇಳಬರ್ತಾ ಇರ್ತಕ್ಕಂಥದ್ದು ದಲಿತ CM ಕೂಗು. ಒಂದು ಪಕ್ಷ DK ಶಿವಕುಮಾರ್ ಅವರನ್ನು CM ಮಾಡಿದ್ರೆ ದಲಿತರಿಗೂ ಒಂದು ಅವಕಾಶವನ್ನ ಕೊಡಿ, 2 ವರ್ಷ ದಲಿತ CM ಆಗ್ಲಿ ಅನ್ನೋದ್ರ ಬಗ್ಗೆನೂ ಸಹ ಚರ್ಚೆ ನಡೀತಾ ಇದೆ. ಇದನ್ನು ಹೈಕಮಾಂಡ್ ಯಾವ ರೀತಿ ಒಂದು
ಒಂದು ಡಿಫೆನ್ಸ್ ಮಾಡ್ತದೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗಿದೆ ರೂಪೇಶ್. ಮತ್ತೀಗ ಸಿಎಂ ಸಿದ್ದರಾಮಯ್ಯ ಮೌನ ದೊಡ್ಡ ಚರ್ಚೆ ಆಗ್ತಾ ಇದೆ. ಯಾಕಂತ ಸಿಎಂ ಸಿದ್ದರಾಮಯ್ಯ ಮೊದಲಿಂದರೂ ಕೂಡ ಆಪ್ತರ ಪರ ಒಂದಿಷ್ಟು ಬ್ಯಾಟಿಂಗ್ ಅನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಈಗ ರಾಹುಲ್ ಗಾಂಧಿಗೆ ಮಾತು ಕೊಟ್ಟಿದ್ದೇನೆ ಅಂತ ಹೇಳಿ ಮೌನವಾಗಿದ್ದಾರಂತೆ. ಇದೆಲ್ಲ ಒಂದಿಷ್ಟು ಸಿಎಂ ಸಿದ್ದರಾಮಯ್ಯ ಅವರ ಒಂದು ಆಪ್ತರಿಗೆ ಒಂದಿಷ್ಟು ಬೇಸರ ತರಿಸಬಹುದಾ ಅಂತ? ಖಂಡಿತವಾಗೂ ನಿನ್ನೆಯಿಂದಲೂ ಸಹ ಅವರು ಆಪ್ತರು ಹೇಳ್ತಾ ಇರ್ತಕ್ಕಂಥದ್ದು ಸಿಎಂ ಅವರು ಮೌನಕ್ಕೆ ಶರಣಾಗಿದ್ದಾರೆ, ನಾವೇನು ಹೇಳಿದ್ರು ಸಹ ಕೇಳ್ತಾ ಇಲ್ಲ, ನಾವು ಎಷ್ಟೇ ಮಾತಾಡಿದ್ರು ಸಹ ಸಿಎಂ ಅವರು ಒಂದೇ ಒಂದು ಮಾತನ್ನ ಆಡ್ತಾ ಇಲ್ಲ, ತುಟಿ ಬಿಚ್ಚುತ್ತಾ ಇಲ್ಲ ಅಂತ. ಆದ್ರೆ ಆ ಮೌನದ ಹಿಂದೆ ಇರ್ತಕ್ಕಂತಹ ತಂತ್ರಗಾರಿಕೆ ಏನಿದೆ, ಆ ತಂತ್ರಗಾರಿಕೆಯ ಒಂದು ಭಾಗವೇ ಬೇರೆ ಆಗಿದೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಸಾಮಾನ್ಯ ರಾಜಕಾರಣಿ ಅಲ್ಲ, ಅಪಾರ ಅನುಭವ ಇರ್ತಕ್ಕಂತಹ ರಾಜಕಾರಣಿ, 8 ವರ್ಷ ಸಿಎಂ ಆಗಿರ್ತಕ್ಕಂಥ ರಾಜಕಾರಣಿ, DCM ಆಗಿರ್ತಕ್ಕಂಥ ರಾಜಕಾರಣಿ, ತನ್ನದೇ ಆದ ಬಜೆಟ್ ಅನ್ನ ಅತಿ ಹೆಚ್ಚು ಬಜೆಟ್ ಅನ್ನ ಮಂಡಿಸಿರ್ತಕ್ಕಂತಹ ರಾಜಕಾರಣಿ. ಹೀಗಾಗಿ ಅವರು ಮೌನದಲ್ಲೇ ತಂತ್ರಗಾರಿಕೆಯನ್ನ ಮಾಡಿದ್ದಾರೆ ಅಂತ ಸಹ ಹೇಳಕೈತೆ. ಆ ತಂತ್ರಗಾರಿಕೆಯ ಭಾಗವಾಗಿನೇ ಇವತ್ತು ದೆಹಲಿಗೆ ಸಿಎಂ ಸಿದ್ದರಾಮಯ್ಯನವರು ಹೋಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ದೆಹಲಿಯಲ್ಲಿ ನಡೀತಾ ಇರ್ತಕ್ಕಂತಹ ಸಭೆ ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ಳುತ್ತೆ. ರಾಹುಲ್ ಗಾಂಧಿ ಈಗ ಸುರ್ಜೇವಾಲಾ ಇಲ್ಲೇ ಇದ್ದಾರೆ, KC ವೇಣುಗೋಪಾಲ್ ಬಂದಿಲ್ಲ. ಯಾಕಂದ್ರೆ KC ವೇಣುಗೋಪಾಲ್ ಅವರು ಸಹ ಸುರ್ಜೇವಾಲಾ ಅವ್ರ ಜೊತೆ ಬರಬೇಕಾಯ್ತು. ಆದರೆ KC ವೇಣುಗೋಪಾಲ್ ಬಂದಿಲ್ಲ ಅಂದ್ರೆ ಅವರು ದೆಹಲಿಯಲ್ಲಿ ಇದ್ದಾರೆ. ಅವರ ಸಮ್ಮುಖದಲ್ಲೇ ಮಲ್ಲಿಕಾರ್ಜುನ್ ಖರ್ಗೆನೂ ಸಹ ದೆಹಲಿಯಲ್ಲಿದ್ದಾರೆ. ಅವರ ಸಮ್ಮುಖದಲ್ಲಿ ತಮ್ಮ ಡಿಮ್ಯಾಂಡ್, ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಂಡು ಬಂದು ನಂತರ DK ಶಿವಕುಮಾರ್ ಅವರಿಗೆ ಪಟ್ಟಾಭಿಷೇಕ ಮಾಡೋದಕ್ಕೆ ಏನೋ DK ಶಿವಕುಮಾರ್ ಅವರೇ ಸಿಎಂ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಅವರ ಮುಖಾಂತರನೇ ಘೋಷಿಸಬೇಕು ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ನ ಒಂದು ಇಂಗಿತ. ಯಾಕಂದ್ರೆ ದೊಡ್ಡ ಮಟ್ಟದ ಡ್ಯಾಮೇಜ್ ಪಕ್ಷಕ್ಕೆ ಆಗಬಾರ್ದು, ಸಿಎಂ ಅವರೇ ಬಿಟ್ಕೊಂಡು ಕೊಟ್ಟಿದ್ದಾರೆ, ಸಿಎಂ ಅವರೇ ಘೋಷಣೆ ಮಾಡಿದ್ದಾರೆ, ಸಿದ್ದರಾಮಯ್ಯನವರನ್ನೇ DK ಶಿವಕುಮಾರ್ ಸಿಎಂ ಅಂತ ಘೋಷಣೆ ಮಾಡಿದ್ದಾರೆ ಅನ್ನೋದು ಒಂದು ಮೆಸೇಜ್ ಹೊರಗಡೆ ಜನಕ್ಕೆ ಹೋಗಬೇಕು. ಆ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡಿದೆ. ಈಗ ಈ ಮಾತುಕತೆಯ ಪ್ರೋಸೆಸ್ಗಳು ನಡೀಬೇಕು. ಇನ್ನೂ ಒಂದು ವಾರಗಳ ಕಾಲ ಈ ಒಂದು ಪ್ರೋಸೆಸ್ ಹೋಗುತ್ತೆ ಅನ್ನೋದು ಕಾಂಗ್ರೆಸ್ನ ಆಪ್ತ ಮೂಲಗಳು ಹೇಳ್ತಾ ಇರ್ತಕ್ಕಂಥ ಮಾತು ರೂಪೇಶ್. ಈಗ ಪ್ರಮುಖ ಈಗ ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸ್ ಅಂದ್ರೆ ಸಿಎಂ ನಿವಾಸ. ಹೀಗಾಗಿ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಸಸೂತ್ರವಾಗಿ ನಡೀಬಹುದು, ಅಥವಾ ಅವರ ಆಪ್ತರು DK ಶಿವಕುಮಾರ್ ಮುಂದೆ ಒಂದಿಷ್ಟು ಆಕ್ರೋಶ ಅಥವಾ ಸಿಎಂ ಸಿದ್ದರಾಮಯ್ಯ ಮುಂದೆ ರಾಜೀನಾಮೆ ಕೊಡಬಾರದು ಅಂತೇಳಿ ಹೈಡ್ರಾಮಾವನ್ನು ಕ್ರಿಯೇಟ್ ಮಾಡಬಹುದಾ ಅಂತ ಇವತ್ತಿನ ಸಭೆಯಲ್ಲಿ? ಖಂಡಿತ ಆ ತರ ಆಗೋದು ಬಹಳ ಕಷ್ಟ ಅಂತ ಹೇಳ್ಬೋದು. ಯಾಕಂದ್ರೆ DK ಶಿವಕುಮಾರ್ಗೂ ತನ್ನದೇ ಆದ ವರ್ಚಸ್ಸಿರ್ತಕ್ಕಂಥ ನಾಯಕ, ಯಾರು ಸಹ ಎದುರುಗಡೆ ಬದುರುಗಡೆ ತೋರಿಸಿಕೊಳ್ಳೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವರು ಇವತ್ತು ರಾಜೀನಾಮೆ ಕೊಟ್ಟರೆ ಮುಗೀತು ಅಷ್ಟೇ. ಸಿದ್ದರಾಮಯ್ಯನವರು ನೆಕ್ಸ್ಟ್ ಅವರು DK ಶಿವಕುಮಾರ್ ಜೊತೆನೆ ಲೈಫ್ನ ನಡೆಸಬೇಕಾಗುತ್ತೆ ಈ ಸರ್ಕಾರದಲ್ಲಿ. ಹಾಗಾಗಿ ಅಷ್ಟೊಂದು ಸುಲಭವಾಗಿ DK ಶಿವಕುಮಾರ್ ಅವರನ್ನ ಅಪೋಸ್ ಮಾಡೋದಕ್ಕೆ ಮುಂದಾಗೋದಿಲ್ಲ. ಆದರೆ ಕೆಲವೊಂದಿಷ್ಟು ಬೇಡಿಕೆಗಳನ್ನ ಸಿಎಂ ಮುಖಾಂತರ ಈ ಆಪ್ತರು ಏನಿದ್ದಾರೆ ಅವರು ಹೈಕಮಾಂಡ್ ನಾಯಕರಲ್ಲಿ ಇಡಿಸ್ಬೋದು. ಹೈಕಮಾಂಡ್ ನಾಯಕರು ಸಹ ಈಗಾಗಲೇ ಸಿದ್ದರಾಮಯ್ಯನವರಿಗೆ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ನೀವು ಹೇಳ್ದಂಗೆ ನಾವು ಕೇಳ್ತೀವಿ, ನೀವು ಬನ್ನಿ ಸೆಂಟ್ರಲ್ಗೆ ರಾಜ್ಯಸಭಾ ಮೆಂಬರ್ ಆಗಿ, CWC ಮೆಂಬರ್ ಆಗಿ ಬಂದು ಇಲ್ಲಿ 2029ಕ್ಕೆ ಪ್ರಮುಖವಾಗಿ ಕಾಂಗ್ರೆಸ್ ಸರ್ಕಾರ ಬರುವ ಸೂಚನೆ ಇದೆ. ಹಾಗಾಗಿ ಪಕ್ಷವನ್ನ ಬಲಪಡಿಸೋಣ, ನಿಮ್ಮ ಅಗತ್ಯತೆ ಇದೆ. ಯಾಕಂದ್ರೆ OBCಯ ಪ್ರಮುಖ ನಾಯಕ ಅದು ಇಂಡಿಯಾದಲ್ಲಿ ಸಿದ್ದರಾಮಯ್ಯ ಅಂತ ಒಂದು ಸೆಲ್ ಮಾಡಿದ್ರು ರಾಹುಲ್ ಗಾಂಧಿ ಅವರು OBC. ಆ ಸೆಲ್ಗೆ ಇವರೇ ಚೇರ್ಮನ್. ಹೀಗಾಗಿ ಆ ಒಂದು ಬೇಸ್ ಮೇಲೆ OBCಯ ಮತ ಬೇಟೆಯನ್ನು ಆಡೋದಕ್ಕೆ ಸಿದ್ದರಾಮಯ್ಯನವ್ರನ್ನ ಯೂಸ್ ಮಾಡ್ಕೋಬೇಕು. ಹಾಗಾಗಿ ನೀವು ಬನ್ನಿ, ನಾವಿದ್ದೀವಿ ನಿಮ್ಮ ಜೊತೆಗೆ, ಹೋರಾಟ ಮಾಡೋಣ, ಮುಂದೆ ಪಕ್ಷವನ್ನು ಅಧಿಕಾರಕ್ಕೆ ತರೋಣ, ಒಳ್ಳೆ ನಿಮಗೂ ಸ್ಥಾನಮಾನ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಸಮಯಾವಕಾಶವನ್ನು ಕೇಳಿದ್ರು, ಆ ಸಮಯಾವಕಾಶ ಇವತ್ತು ಮುಗಿತಾ ಇದೆ. ಸಿಎಂ ಅವರು ಹೇಳ್ತಕ್ಕಂಥದ್ದು ಒಂದೇ ಮಾತು, ರಾಹುಲ್ ಗಾಂಧಿಗೆ ಮಾತು ಕೊಟ್ಟಿದ್ದೀನಿ, ನಾನು ಇವತ್ತು ರಿಸೈನ್ ಮಾಡ್ತೀನಿ ಅಂತ. ಇವತ್ತು ರಿಸೈನ್ ಮಾಡಿ ನೇರವಾಗಿ ರಾಹುಲ್ ಗಾಂಧಿ ಅವರ ಬಳಿನೇ ಹೋಗ್ತಾರೆ. ತನ್ನ ಆಪ್ತರಿಗೆಲ್ಲ ಯಾವ್ಯಾವ ರೀತಿ ಸೇಫ್ಟಿಯನ್ನು ಮಾಡ್ಕೋಬೇಕೋ ಆ ಸೇಫ್ಟಿಯನ್ನು ಮಾಡ್ಕೊಂಡು ಪುನಃ ರಾಜ್ಯಕ್ಕೆ ಬರ್ತಾರೆ. ನಂತರ ಸಿಎಂ ಪ್ರೋಸೆಸ್ ಆಗುತ್ತೆ. DK ಶಿವಕುಮಾರ್ ಆಗ್ಬೋದು, ಬೇರೆ ಯಾರೇ ಆಗ್ಬೋದು. ಬಟ್ ಕಾಂಗ್ರೆಸ್ ಹೈಕಮಾಂಡು DK ಶಿವಕುಮಾರ್ಗೆ 2 ವರ್ಷದ ನಂತರ ನಿನ್ನ ಸಿಎಂ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾತನ್ನ ಕೊಟ್ಟಿದೆ. ಆ ಮಾತಿನಂತೆಯೇ ಈ ಒಂದು ಅಧಿಕಾರ ಹಂಚಿಕೆಯ ಸೂತ್ರ ಆಗಿರ್ತಕ್ಕಂಥದ್ದು. ಹೀಗಾಗಿನೇ ಸಿದ್ದರಾಮಯ್ಯನವರು ರಿಸೈನ್ ಮಾಡ್ತಿರ್ತಕ್ಕಂಥದ್ದು. ನೆಕ್ಸ್ಟ್ ಸಿಎಂ DK ಶಿವಕುಮಾರೇನೆ. ಆದರೆ ಕೆಲವೊಂದಿಷ್ಟು ಅಡೆತಡೆಗಳು ಬರ್ಬೋದು. ಈಗ ನೀವು ಹೇಳಿರಿ, ಶಾಸಕಾಂಗ ಸಭೆ ನಡೀತಿದೆ, ಅದರಲ್ಲಿ ವೋಟ್ ಹಾಕ್ಲಿ, ಸಹಿ ಸಂಗ್ರಹವಾಗ್ಲಿ ಅಂತ, ಅವೆಲ್ಲವೂ ಸಹ ನಡೀಬಹುದು. ಅಲ್ಲೂ ಸ್ವಲ್ಪ ಹೈಡ್ರಾಮಾ ಕ್ರಿಯೇಟ್ ಆಗ್ಬೋದು. ಆದರೆ ಅದನ್ನ ಹೈಕಮಾಂಡ್ ಯಾವ ರೀತಿ ಕಂಟ್ರೋಲ್ ಮಾಡುತ್ತೆ, ಇಲ್ಲ ಹೈಕಮಾಂಡ್ ನೇರವಾಗಿ DK ಶಿವಕುಮಾರ್ ಹೆಸರನ್ನ ಘೋಷಣೆ ಮಾಡ್ತಾ ಯಾವುದೇ ಶಾಸಕಾಂಗ ಒಪಿನಿಯನ್ ತೆಗೆದುಕೊಳ್ಳೋದು ಅನ್ನೋದನ್ನು ಸಹ ನಾವು ಕಾದು ನೋಡಬೇಕಾಗಿದೆ ರೂಪೇಶ್. ಆದ್ರೆ ಈಗ ಶಾಸಕಾಂಗ ಸಭೆಯಲ್ಲಿ ಒಂದು ಚರ್ಚೆ ಇದೆ, ಒನ್ ಲೈನ್ ಒಂದು ರೆಸಲ್ಯೂಷನ್ ಮಾಡ್ಕೊಡ್ಬೇಕು, ಹೈಕಮಾಂಡ್ಗೆ ಬಿಡ್ತೀವಿ, ವಿವೇಚನೆಗೆ ಬಿಡ್ತೀವಿ, ಹೈಕಮಾಂಡ್ ಯಾರನ್ನೇ ಸಿಎಂ ಮಾಡಿದ್ರು ಕೂಡ ಒಪ್ಕೊಳ್ತೀನಿ ಅಂತೇಳಿ ಒಂದು ರೆಸಲ್ಯೂಷನ್ ಮಾಡ್ಕೊಳಿಸಬೇಕು ಶಾಸಕಾಂಗ ಸಭೆಯಲ್ಲಿ ಅಂತೇಳಿ. ಆದ್ರೆ ಸಿಎಂ ಆಪ್ತರು ಹೇಳೋದು ಇಲ್ಲ, ಯಾರು ಎಷ್ಟು ಮತ ಬರುತ್ತೆ ನೋಡೋಣ, ಸಿಎಂ ಆಪ್ತರಿಗೆ ಬರುತ್ತೋ ಅದು DK ಬರುತ್ತೆ ನೋಡೋಣ ಅಂತ ಹೇಳಿ. ಏನಾಗ್ಬೋದು ಶಾಸಕಾಂಗ ಸಭೆಯಲ್ಲಿ ಅಂತ? ಖಂಡಿತವಾಗೂ ಅಂದ್ರೆ ಇದು ಸಿಎಂ ಆಪ್ತರು ಮಾಡ್ತಾ ಇರ್ತಕ್ಕಂತಹ ಒಂದು ತಂತ್ರಗಾರಿಕೆ. ಯಾಕಂದ್ರೆ ಸಿಎಂ ಆಪ್ತರು ಮಾಡ್ತಾ ಇರ್ತಕ್ಕಂತಹ ತಂತ್ರಗಾರಿಕೆ ಏನಿದೆ, ಈ ತಂತ್ರಗಾರಿಕೆಯ ಭಾಗವಾಗಿ DK ಶಿವಕುಮಾರ್ ಅವರನ್ನ ಸಿಎಂ ಪಟ್ಟದಿಂದ ದೂರ ಇಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಒನ್ ಲೈನ್ ರೆಸಲ್ಯೂಷನ್ ಇದೆಯಲ್ಲ ಅದನ್ನ ತಡಿಬೇಕು. ಶಾಸಕರ ಅಭಿಪ್ರಾಯ ಸಂಗ್ರಹ ಆಗಬೇಕು. ಯಾರು ಅತಿ ಹೆಚ್ಚು ಶಾಸಕರು ಯಾರ ಪರ ಧ್ವನಿ ಎತ್ತುತ್ತಾರೆ, ಯಾರ ಪರ ಕೈ ಎತ್ತುತ್ತಾರೆ ಅಂತವರನ್ನ ಸಿಎಂ ಆಗಿ ನೇಮಕ ಮಾಡಿ ಅಂತ ಹೇಳ್ಬಿಟ್ಟು ಬೇಡಿಕೆಯನ್ನ ಇಟ್ಟಿದ್ದಾರೆ. ಅದನ್ನ ಸಿದ್ದರಾಮಯ್ಯನ ಮುಖಾಂತರ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನು ಈಗಾಗಲೇ ಸಿದ್ದರಾಮಯ್ಯನವರ ಟೀಮು
ಮಾಡ್ತಾ ಇದೆ. ಅದನ್ನ ಸಿದ್ದರಾಮಯ್ಯನವರು ಮಾಡ್ತಾರಾ ಅಥವಾ ಆನ್ಲೈನ್ ರೆಜಲ್ಯೂಷನ್ ಅಂತೆ ರಾಹುಲ್ ಗಾಂಧಿ ಅವರು ಹೇಳ್ದಂಗೆ ಸಿದ್ದರಾಮಯ್ಯನವರು ತಲೆ ಅಲ್ಲಾಡ್ತಾರೆ ಅನ್ನೋದ್ರ ಬಗ್ಗೆನೂ ಸಹ ಸಾಕಷ್ಟು ಆತಂಕ ಸಿದ್ದರಾಮಯ್ಯನವರ ಬಣದಲ್ಲಿದೆ. ಆದರೆ ಸಿದ್ದರಾಮಯ್ಯನವರು ದೆಹಲಿಗೆ ತೆರಳ್ತಾ ಇದ್ದಾರೆ ಅಂದ್ರೆ ಈ ಎಲ್ಲಾ ಲೆಕ್ಕಾಚಾರಗಳು ಸಹ ಸಿದ್ದರಾಮಯ್ಯನವರ ತಲೆಯಲ್ಲಿದೆ ಅನ್ನೋದು ಕನ್ಫರ್ಮ್ ಆಗಿದೆ. ಯಾಕಂದ್ರೆ ಅವ್ರು ಇಲ್ಲಾಂದ್ರೆ ದೆಹಲಿಗೆ ಹೋಗ್ತಿರ್ಲಿಲ್ಲ, ರಿಸೈನ್ ಮಾಡೋರು ಸುಮ್ಮನೆ ಹೋಗ್ಬಿಡೋರು. ಆದ್ರೆ ಈಗ ರಿಸೈನ್ ಮಾಡ್ಬಿಟ್ಟು ನೇರವಾಗಿ ದೆಹಲಿಗೆ ಹೋಗ್ತಾ ಇದ್ದಾರೆ ಅಂದ್ರೆ ಸಾಕಷ್ಟು ಲೆಕ್ಕಾಚಾರವನ್ನು ಹಾಕೊಂಡೇನೆ ಸಿಎಂ ಅವರು ದೆಹಲಿಗೆ ತೆರಳ್ತಾ ಇದ್ದಾರೆ ಅನ್ನೋದು ಪಕ್ಕಾ ಆಗಿದೆ. ಹೀಗಾಗಿ ಆನ್ಲೈನ್ ರೆಜಲ್ಯೂಷನ್ ಏನು ಇದೆ ಅಜೆಂಡಾ, ಅದು ಮೋಸ್ಟ್ಲಿ ಡೌಟ್ ಅಂತಾನೆ ಹೇಳ್ಬೋದು. ಶಾಸಕರ ಅಭಿಪ್ರಾಯ ಸಂಗ್ರಹಕ್ಕೆ ಸಹ ಬಿಡ್ಬೋದು. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಸಹ ಈಗಾಗಲೇ ಸಾಕಷ್ಟು ಮಂದಿ ಶಾಸಕರ ಸಂಪರ್ಕದಲ್ಲಿದ್ದು ಅವರು ಸಹ ಕೆಲವೊಂದು ತಂತ್ರಗಾರಿಕೆಯಲ್ಲಿ ಬ್ಯುಸಿ ಆಗಿದ್ದಾರೆ. ಜೊತೆಗೆ ಎಲ್ಲೂ ಸಹ ಒಂದು ಸ್ಟೇಟ್ಮೆಂಟ್ ಅನ್ನ ಡಿ ಕೆ ಶಿವಕುಮಾರ್ ಮಾಡ್ತಾ ಇಲ್ಲ. ನಾವು ನೋಡ್ಬೋದು, ನಾನೇ ಸಿಎಂ ಮತ್ತೆ ಆಪ್ತರ ಮುಖಾಂತರ ಸಹ ಯಾವುದೇ ಜೈಕಾರ ಆಗಲಿ ಏನೇ ಆಗಲಿ ಹಾಕಿಸ್ತಾ ಇಲ್ಲ. ಇವೆಲ್ಲವೂ ಸಹ ತಂತ್ರಗಾರಿಕೆಯ ಒಂದು ಭಾಗ. ಇವತ್ತು ಡೆಲ್ಲಿಗೆ ತೆರಳ್ತಾರೆ. ನಾಳೆ ನಡೀತಕ್ಕಂತಹ ದೆಹಲಿಯ ಸಭೆ ಏನಿದೆ ಅದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರ ಅಧಿಕಾರ ಹಂಚಿಕೆ ಏನಿದೆ, ಇಲ್ಲ ಹೈಕಮಾಂಡ್ ಸಿದ್ದರಾಮಯ್ಯನವ್ರಿಗೆ ಹೇಳ್ಬೇಕು, ನಿಮ್ಮ ಆಪ್ತರಿಗೆ ಹೇಳಿ, ನಿಮ್ಮ ಆಪ್ತರಿಗೆ ಯಾವ ಸ್ಥಾನಮಾನಗಳು ಬೇಕೋ ಆ ಎಲ್ಲಾ ಸ್ಥಾನಮಾನಗಳನ್ನ ನಾವು ಕೊಡ್ತೀವಿ. ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡೋಣ, ಅವ್ರಿಗೆ ಕೊಟ್ಟ ಮಾತಿನಂತೆ ನಾವು ಸಿಎಂ ಮಾಡ್ತೀವಿ ಅನ್ನೋದನ್ನ ಮನವರಿಕೆ ಮಾಡಿಕೊಟ್ಟು ಸಿಎಂ ಅವರು ಇವರನ್ನ ಮನವೊಲಿಸಿದ್ರೆ ಮಾತ್ರ ಆ ಒಂದು ನೀವು ಹೇಳಂತಹ ಪ್ರಶ್ನೆಗೆ ಉತ್ತರ ಸಿಗಬಹುದು. ರೂಪೇಶ್, ಹಿಂದೆ ಎಲ್ಲ ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯನವರೇ ಸಿಎಂ ಆಗಿದ್ದಾಗ ಒಂದಿಷ್ಟು ಪೀಕ್ ಟೈಮ್ ಅಲ್ಲಿ ಒಂದಿಷ್ಟು ಹೇಳಿಕೆಗಳು ಕೊಡ್ತಾ ಇದ್ರು. ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ, 110 ಜನರ ಬೆಂಬಲ ಇದೆ ಅಂತ ಒಂದಿಷ್ಟು ಆಪ್ತರುಗಳು ಹೇಳಿಕೆ ಕೊಡ್ತಾ ಇದ್ರು. ಆದ್ರೆ ಈಗ ಸಿಎಂ ಆಗುವಂತ ಕಾಲ ಬಂದಾಗ ಯಾರು ಕೂಡ ಡಿ ಕೆ ಆಪ್ತರು ಮಾತಾಡ್ತಾ ಇಲ್ಲ, ಸಿಎಂ ಯಾರಾಗ್ತಾರೆ ಅನ್ನೋದು ಬಾಯಿ ಬಿಡ್ತಾ ಇಲ್ಲ. ನಿನ್ನೆ ಪಟಾಕಿ ಒಂದು ಹೊಡೆದ್ರು ಡಿ ಕೆ ಸುರೇಶ್ ಮನೆ ಎದುರುಗಡೆ. ಆ ಪಟಾಕಿ ನಂದಿಸುವಂತ ಕೆಲಸವನ್ನು ಸಂಭ್ರಮಾಚರಣೆ ಬೇಡ ಅಂತೇಳಿ ಎಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ತಂತ್ರಗಾರಿಕೆನ ಅಥವಾ ಹೆಂಗ್ ಅನ್ಸುತ್ತೆ ಅಂದ್ರೆ ಸಿದ್ದರಾಮಯ್ಯ ಕೆಂಗಣ್ಣಿ ಗುರಿ ಆಗಬಾರದು, ಹೈಕಮಾಂಡ್ ಸೂಚನೆಗಳು ಕೊಟ್ಟಿರ್ಬೋದು ಈ ಬಗ್ಗೆ, ಈ ತರ ಮಾಡಬಾರದು ಅಂತ ಹೇಳಿ ಎಚ್ಚರಿಕೆ ಹೆಜ್ಜೆ ಇಡಬೇಕು. ಖಂಡಿತವಾಗೂ ಹೈಕಮಾಂಡ್ ನಾಯಕರು ಸಹ ಅಂದ್ರೆ ಕೆಲವೊಂದಿಷ್ಟು ಹೈಕಮಾಂಡ್ ನ ಮೂಲಗಳ ಪ್ರಕಾರ ಡಿ ಕೆ ಶಿವಕುಮಾರ್ ಅವರಿಗೆ ತಟಸ್ಥವಾಗಿರುವಂತೆ ಸೂಚನೆಯನ್ನ ಕೊಟ್ಟಿದೆ. ಆ ಒಂದು ಭಾಗವಾಗಿನೇ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಯಾವುದೇ ಪಿಟಿಕ್ ಅಂತ ಮಾಧ್ಯಮಗಳಿಗೂ ಹೇಳಿಕೆಯನ್ನು ಕೊಟ್ಟಿಲ್ಲ. ಸಿಎಂ ವಿಚಾರವಾಗಿ ಎಲ್ಲೂ ಸಹ ಹೇಳಿಕೆಯನ್ನು ಕೊಟ್ಟಿಲ್ಲ. ರಾಜೀನಾಮೆ ವಿಚಾರವಾಗೂ ಸಹ ಎಲ್ಲೂ ಹೇಳಿಕೆಯನ್ನು ಕೊಟ್ಟಿಲ್ಲ. ನಾನು ರಾಜನಾಥ್ ಸಿಂಗ್ ಅವರನ್ನು ನೋಡಕ್ ಬಂದಿದ್ದೆ, ಕೇಂದ್ರದಲ್ಲಿ ಕೆಲವೊಂದಿಷ್ಟು ರಾಜ್ಯದ ಬಗ್ಗೆ ಕೆಲಸಗಳು ಆಗಬೇಕಾಯ್ತು, ಹಾಗಾಗಿ ಆ ಕೆಲಸಗಳನ್ನ ಮಾಡುತ್ತಾ ಇದ್ದೀನಿ. 2 ದಿನ ಇದ್ರು ಸಿಎಂ ಬಂದ ಮೇಲೆ 2 ದಿನ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ರು. ಅಂದ್ರೆ ಕೇಂದ್ರದ ಕೆಲವು ಸರ್ಕಾರದ ಕಾರ್ಯಕ್ರಮಗಳಿಗೆ ಮಾತ್ರ ನಾನು ಇಲ್ಲಿದ್ದೀನಿ ಅಂತ ತೋರಿಸ್ಕೊಂತ ಇದ್ರು. ಆದ್ರೆ ತಂತ್ರಗಾರಿಕೆ ಡಿ ಕೆ ಶಿವಕುಮಾರ್ ಅವರ ಕಡೆಯಿಂದನೂ ಸಹ ದೊಡ್ಡ ಮಟ್ಟದಲ್ಲಿ ಇದೆ. ಆದ್ರೆ ಎಲ್ಲೂ ಸಹ ಅದನ್ನ ಬಹಿರಂಗವಾಗಿ ತೋರಿಸ್ಕೊಳ್ತಾ ಇಲ್ಲ. ಒಂದು ಸಿದ್ದರಾಮಯ್ಯನವರ ಕೆಂಗಣಿ ಗುರಿ ಆಗ್ಬೋದು, ಹೈಕಮಾಂಡ್ ಈಗಾಗಲೇ ಸೂಚನೆಯನ್ನು ಕೊಟ್ಟಿದೆ, ನೀವು ತಟಸ್ಥವಾಗಿರ್ಬೇಕು, ಯಾವುದೇ ಕಾರಣಕ್ಕೂ ಸಹ ಮಾತುಕತೆಯನ್ನು ಹಾಕೂಡ್ದು, ಈ ವಿಚಾರದಲ್ಲಿ ನಾವಿದ್ದೀವಿ, ನಾವೆಲ್ಲ ಮಾಡಿ ಸೆಟಪ್ ಮಾಡಿ ಕೊಡ್ತೀವಿ, ನೀವು ಅವಾಗ ಪಟ್ಟಾಭಿಷೇಕ ಮಾಡ್ಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿರ್ಬೋದು. ಹಾಗಾಗಿನೇ ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಅವರು ಈ ತಂತ್ರಗಾರಿಕೆಯನ್ನು ಮಾಡ್ತಾರೆ. ನೀವು ಹೇಳಿರಿ, ಡಿ ಕೆ ಸುರೇಶ್ ಅವರೇ ಹೇಳ್ಬಿಟ್ಟಿದ್ದಾರೆ ಯಾವುದೇ ಪಟಾಕಿ ಎಲ್ಲ ನಂಬಿಸಿ ಅಂತ. ಡಿ ಕೆ ಸುರೇಶ್ ಅವರು ಸಾಕಷ್ಟು ದಿನಗಳಿಂದ ಅಣ್ಣನ ಬೆನ್ನಿಗೆ ನಿಂತಿದ್ರು. ಕೂಲಿ ಮಾಡಿದೀವಿ, ಕೂಲಿಗೆ ಬೆಲೆ ಕೊಡಬೇಕು, ಕೂಲಿ ಸಂದಾಯ ಆಗಬೇಕು ಅನ್ನೋ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ರು. ನಮ್ಮ ಅಣ್ಣ ಸಿಎಂ ಆಗಬೇಕು ಅನ್ನೋ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ರು. ಆದ್ರೆ ಇದೀಗ ಏಕಾಏಕಿ ಡಿ ಕೆ ಸುರೇಶನೇ ಅಷ್ಟು ಸೈಲೆಂಟ್ ಆಗಿದ್ದಾರೆ ಅಂದ್ರೆ ಯಾವ ರೀತಿ ಸೂಚನೆಯನ್ನು ಹೈಕಮಾಂಡ್ ಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಹೀಗಾಗಿ ಎಲ್ಲವೂ ಸಹ ಸಾಕಷ್ಟು ತಂತ್ರಗಾರಿಕೆಯ ಮುಖಾಂತರನೇ ಈ ಒಂದು ಬ್ಯಾಟಲ್ ನಡೀತಾ ಇರ್ತಕ್ಕಂಥದ್ದು. ಈಗ ಸಿಎಂ ಅವರು ದೆಹಲಿಗೆ ಹೋಗ್ತಾರೆ, ಅವ್ರ ಬೆನ್ನಲ್ಲೇ ಡಿಸಿಎಂ ಅವರು ಸಹ ದೆಹಲಿಗೆ ಹೋಗ್ಬೋದು. ಇಬ್ಬರನ್ನು ಕರೆಸಿ ಕೂರಿಸಿ ಪಂಚಾಯಿತಿಯನ್ನ ಮಾಡಬಹುದು ಅಲ್ಲಿ. ಓಕೆ ಡಯಾನ, ಈಗ ನೋಡ್ತಾ ಇದ್ರಿ ಸಾಕಷ್ಟು ಬೆಳವಣಿಗೆಗಳು ಸಿಎಂ ನಿವಾಸದಲ್ಲಿ ಆಗ್ತಾ ಇದೆ. ಒಂದಿಷ್ಟು ತಂತ್ರಗಾರಿಕೆ ಆಗ್ತಾ ಇದ್ರೆ, ಒಂದಿಷ್ಟು ಏನು ಆಕ್ರೋಶಗಳು ಆಗ್ತಾ ಇದೆ, ಅಭಿಮಾನಿಗಳು ಆಕ್ರೋಶ ಹೊರಾಗ್ತಾ ಇದ್ರೆ, ಎಲ್ಲವೂ ಕೂಡ ಹೇಳಿದ್ರೆ ಇಲ್ಲಿಗ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ಖಚಿತ ಆಗ್ತಾ ಇದೆ. ಆದ್ರೆ ಹೈಕಮಾಂಡ್ ಅಧಿಕೃತವಾಗಿ ಡಿ ಕೆ ಶಿವಕುಮಾರ್ ಅವರೇ ಸಿಎಂ ಆಗಬೇಕು ಅಂತ ಹೇಳಿ ಹೇಳಿಲ್ಲ. ಆದ್ರೂ ಕೂಡ ಡಿ ಕೆ ಶಿವಕುಮಾರ್ ಅಂದುಕೊಂಡಿದ್ದಾರೆ ಸಿಎಂ ಆಗಬೇಕು ಅಂತ ಹೇಳಿ. ಅದೇ ರೀತಿ ಬೆಳವಣಿಗೆಗಳೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ಗೆ ಪೂರಕವಾಗಿದೆ. ಡಿ ಕೆ ಶಿವಕುಮಾರ್ ಸಿಎಂ ಆಗಬಹುದು ಅನ್ನೋ ಲೆಕ್ಕಾಚಾರಗಳಾಗ್ತಾ ಇದೆ. ಸದ್ಯಕ್ಕೀಗ ಸಿಎಂ ನಿವಾಸದಲ್ಲಿ ಟಿಫಿನ್ ಮೀಟಿಂಗ್ ಆಗ್ತಾ ಇದೆ. ಈ ಮೀಟಿಂಗ್ ನಲ್ಲಿ ಒಂದಿಷ್ಟು ಪರ ವಿರೋಧ ಚರ್ಚೆ ಆಗಬಹುದು, ಬಿಟ್ಟರೆ ದೊಡ್ಡ ಮಟ್ಟಕ್ಕೆ ಬಂಡಾಯ ಬಾವುಟ ಹಾರಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವಕಾಶ ಮಾಡಿಕೊಡೋದಿಲ್ಲ. ಒಂದೇ ಮಾತು. ಥ್ಯಾಂಕ್ ಯು ರೂಪೇಶ್ ಅಂಡ್ ರಾಘವೇಂದ್ರ. ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ನಿವಾಸಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡ್ತಾರೆ. ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಪಾಲ್ಗೊಳ್ಳಲಿದ್ದಾರೆ. ಈಗಾಗಲೇ ಸಿಎಂ ನಿವಾಸಕ್ಕೆ ಆಗಮಿಸುತ್ತಿದ್ದಾರೆ ಶಾಸಕರು ಹಾಗೆ ಸಚಿವರು. ಡಿಕೆ ಶಿವಕುಮಾರ್ ಅವರು ಕೂಡ ಆಗಮಿಸುತ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಕುತೂಹಲಕ್ಕೆ ಕಾರಣವಾಗ್ತಾ ಇರೋದು, ಏನಾದ್ರೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಬಂದ್ರೆ ಅಥವಾ ಬ್ರೇಕ್ಫಾಸ್ಟ್ ಸಂದರ್ಭದಲ್ಲಿ ಪಾಲ್ಗೊಂಡಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ವಲಯದ ಕೆಲ ಶಾಸಕರು ಅಥವಾ ಸಚಿವರು ಅವರನ್ನ ಏನಾದ್ರೂ ಕೇಳ್ಕೊಳ್ತಾರಾ ಅಥವಾ ಏನಾದ್ರೂ ಮಾತುಕತೆ ಆಗತ್ತಾ, ಏನಾದ್ರೂ ಹೈ ಡ್ರಾಮಾ ಕ್ರಿಯೇಟ್ ಆಗತ್ತಾ ಅನ್ನುವಂತ ಕೆಲ ಗೊಂದಲಗಳಿದೆ, ಕುತೂಹಲ ಇದೆ. ಇನ್ನೇನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೆಲವೇ ಹೊತ್ತಿನಲ್ಲಿ
ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಆಗಮಿಸ್ತಾರೆ. ಈಗಾಗಲೇ ಕೆಲ ಶಾಸಕರು ಹಾಗೆ ಅವರ ಆಪ್ತ ಸಚಿವರು ಕೂಡ ಆಗಮಿಸಿದ್ದಾರೆ. ಅಂದ್ರೆ ಈಗಾಗಲೇ ಬಹಳಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಚೇಂಜ್ ಆಗ್ತಾರಾ, ರಾಜೀನಾಮೆ ಕೊಡ್ತಾರಾ, ಈಗಾಗಲೇ ಲೋಕಭವನಕ್ಕೆ ಹೋಗಬೇಕು, ರಾಜೀನಾಮೆಯನ್ನು ಕೊಡಬೇಕು, ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ನಂತರದಲ್ಲಿ ಸುದ್ದಿಗೋಷ್ಠಿಯನ್ನ ಕರೀತಾರೆ. ಇದರ ಮಧ್ಯದಲ್ಲಿ DCM DK ಶಿವಕುಮಾರ್ ಅವರು ಕೂಡ ಬರ್ತಾ ಇರೋದ್ರಿಂದ, ಯಾಕಂದ್ರೆ ಈ ಇಬ್ಬರು ನಾಯಕರುಗಳು ಕೂಡ ಹೈಕಮಾಂಡ್ ಅನ್ನ ಮೀಟ್ ಮಾಡಿದ ನಂತರದಲ್ಲಿ ಯಾವೊಂದು ಮಾಧ್ಯಮಕ್ಕಾಗ್ಲಿ ಅಥವಾ ವೈಯಕ್ತಿಕ ಹೇಳಿಕೆಗಳಾಗ್ಲಿ ಇಲ್ಲಿವರೆಗೂ ಕೊಟ್ಟಿಲ್ಲ. ನಾಯಕತ್ವ ಬದಲಾವಣೆ ಆಗತ್ತಾ ಅಥವಾ ರಾಜೀನಾಮೆ ಕೊಡ್ತಾರಾ ಎಲ್ಲವೂ ಕೂಡ ಪ್ರಶ್ನಾತೀತವಾಗಿ ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಸೊ ಹಾಗಾಗಿ DCM DK ಶಿವಕುಮಾರ್ ಅವರು ಆಗಮಿಸಿದ ನಂತರದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಏನೇನಾಗತ್ತೆ, ಬಿಸಿ ಬಿಸಿ ಉಪಹಾರದ ಜೊತೆ ಬಿಸಿ ಬಿಸಿ ಚರ್ಚೆಯಾಗತ್ತಾ, ಆ ಚರ್ಚೆ ಯಾವುದು ಅನ್ನೋದು ಈಗಾಗಲೇ CM ಸಿದ್ದರಾಮಯ್ಯ ಅವರ ಬಣದವರು ಕೂಡ ಶಾಸಕಾಂಗ ಸಭೆಯಲ್ಲಿ ಚರ್ಚೆಯಾಗಬೇಕು ಅನ್ನುವಂಥ ಕೆಲ ವಿಚಾರಗಳನ್ನ ಇಟ್ಕೊಂಡಿದ್ದಾರೆ. ಏನಾದರೂ ಚರ್ಚೆ ಆಗತ್ತಾ ಆ ವಿಚಾರ, ಅಥವಾ ಎಲ್ಲದಕ್ಕೂ ಕ್ಲೈಮ್ಯಾಕ್ಸ್ ಸಿಕ್ಕೇ ಬಿಟ್ಟಿದ್ಯಾ, ಎಲ್ಲವೂ ಕೂಡ ಕುತೂಹಲ. ಸುದ್ದಿ